ಹಾಯ್ ಫ್ರೆಂಡ್ಸ್, ಇವತ್ತು ಯಾಕೋ ಮನಸ್ಸು ಒಂಚೂರು ಸರಿ ಇದ್ದಿದ್ದಿಲ್ಲ. ಸೊ ಏನು ಮಾಡೋಣ, ನನ್ನ ಮನಸ್ಥಿತಿನ ಬದಲಿ ಮಾಡ್ಕೋಬೇಕಂತ ಯೋಚನೆ ಮಾಡಿದಾಗ ಹಳೆ ಫೋಟೋಸ್ ನೋಡೋಣ ಅಂತ ತಲೆಗೆ ಬಂತು ನೋಡ್ರಿ. ಅವಾಗ ನಾನು ಒಂದೊಂದು ಫೋಟೋಸ್ ತೆಗೆದು ನೋಡ್ದಂಗೆ ನನಗೆ ಮೈ ಆಟೋಗ್ರಾಫ್ ಮೂವಿ ನೆನಪಾತು, ಎಲ್ಲ ಫ್ರೆಂಡ್ಸ್ ನೆನಪಾದ್ರು, ಟೀಚರ್ಸ್ ನೆನಪಾದ್ರು. ಅವಾಗ ಎಷ್ಟು ಚಂದ ಇತ್ತಲ್ಲ ನಮ್ಮ ಬಾಲ್ಯ ಅಂಥೇಳಿ ನೆನ್ಪು ಮಾಡ್ಕೊಂಡ್ರೆ ಖುಷಿ ಆಯಿತು. ಇವಳು ನನ್ನ ಬೆಸ್ಟ್ ಫ್ರೆಂಡ್ ಸೌಮ್ಯ ಅಂಥೇಳಿ, ಅವಳಿಗಿಲ್ಲ. ಇವರೆಲ್ಲ ನನ್ನ ಹೈಸ್ಕೂಲ್ ಮೇಟ್ಸು. ನಮ್ಮದು ಟಿಪಿಕಲ್ ಕನ್ನಡ ಶಾಲೆ ಅಂತ ಹೇಳ್ಬೋದು ನೋಡ್ರಿ. ನೀವು ಬೆಂಚಸ್ ನಾವಿರೋ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಕನ್ನಡ ಶಾಲ್ಯಾಗ ಕಲ್ತೀನಿ ಅಂಥೇಳಿ. ಇದು ನಾನು 10th ಸ್ಟ್ಯಾಂಡರ್ಡ್ ಇದ್ದಾಗ ಪ್ರಿಪ್ರೇಟರಿ ಟೈಮ್ ತಗೊಂಡಿದ್ದು ಫೋಟೋ. ಇದು ಗ್ಯಾದ್ರಿಂಗ್ ಟೈಮ್ ತಗೊಂಡಿದ್ದು ಫೋಟೋ. ಇಲ್ಲೇ ನಾನು ಸ್ಪೀಚ್ ಮಾಡಕತ್ತೆ ನೋಡ್ರಿ. ನಾನು 8th ಸ್ಟ್ಯಾಂಡರ್ಡ್ ಇದ್ದೆ ಅವಾಗ. ಇದು 10th ಸ್ಟ್ಯಾಂಡರ್ಡ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ದು. ಇದು ಹಂಪಿ ಟ್ರಿಪ್ಪಿಗೆ ಹೋಗಿದ್ವಿ. ಇವರೆಲ್ಲ ನಮ್ಮ ಟೀಚರ್ಸು. ಇವನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ನಾವು ಮತ್ತೆ ನಮ್ಮ ಬಾಲ್ಯನ ಅನುಭವಿಸ್ಬೇಕಲ್ಲ ಅಂತ ಫೀಲ್ ಆಗುತ್ತಾ. ಬಟ್ ಒಮ್ಮೆ ಟೈಮ್ ಮೂವ್ ಆದ್ರೆ ಮತ್ತೆ ಆ ಟೈಮ್ ಹೊಳ್ಳಿ ಬರೋಂಗಿಲ್ಲ. ಕಡೆಗೆ ಉಳಿಯೋದು ಏನಿದ್ರು ಈ ಫೋಟೋಸು, ವಿಡಿಯೋಸು, ಮೆಮೊರೀಸ್ ಮಾತ್ರ. ವ್ಯಕ್ತಿಗಳು ಚೇಂಜ್ ಆಗ್ಬೋದು, ಬಟ್ ಈ ಫೋಟೋಸ್ ಅಂತೂ ಚೇಂಜ್ ಆಗಲ್ಲ. ಈ ಫೋಟೋದ ನೋಡಿದ ತಕ್ಷಣ ಎಲ್ಲರಿಗೂ ನಿಮ್ಮ ಬಾಲ್ಯ ನೆನಪಾಗುತ್ತೆ ಅಂತ ಅನ್ಕೊತೇನೆ. ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಈ ರೀಲ್ ಸ್ಪೆಷಲಿ ನಾನು ನಮ್ಮ ಸ್ಕೂಲ್ ಫ್ರೆಂಡ್ಸಿಗೆ ಡೆಡಿಕೇಟ್ ಮಾಡ್ತೀನಿ. Thank you so much.